ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿರುವಂತಹ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ಲಲಿತಾ ಮಹಲ್ ಪ್ಯಾಲೇಸ್ ಗ್ರೌಂಡು ನೋಡಿ. ಆ ಸೈಡಕ್ಕೆ ಇಲ್ಲಿಂದನೇ ಬಸ್ಸೆಲ್ಲ ಹೋಗೋದು. ಪ್ರತಿ ಶುಕ್ರವಾರ ಫ್ರೀ ಇರುತ್ತೆ. ನಮ್ಮ ಸ್ವಂತ ವೆಹಿಕಲ್ ಕೂಡ ಯಾವುದು ಬಿಡೋದಿಲ್ಲ ಚಾಮುಂಡಿ ಬೆಟ್ಟಕ್ಕೆ. ಫ್ರೆಂಡ್ಸ್, ಇವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ನಾವು ಬಂದಿರೋದು ಸಾಯಂಕಾಲ 4:15. ಈ ಟೈಮಲ್ಲಿ ಬಂದರೆ ರಶ್ ಸ್ವಲ್ಪ ಕಡಿಮೆ ಇರುತ್ತೆ. ಫ್ರೆಂಡ್ಸ್, ತಾಯಿ ದರ್ಶನ ಅಂತೂ ಬೇಗನೆ ಮುಗೀತು. ರಶ್ ಅಂತೂ ಕಡಿಮೆ ಇತ್ತು. ಬೆಳಗಿನ ಜಾವ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವು ಒಂದು 2-3 ಸಾರಿ ಸಾಯಂಕಾಲ ಬಂದು ನೋಡಿರೋದ್ರಿಂದ ಸಾಯಂಕಾಲ ರಶ್ ಕಡಿಮೆ ಇರುತ್ತೆ ಅಂತೇಳಿ ಇವಾಗ ಯಾವಾಗಲೂ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಬರ್ತೀವಿ ನೋಡಿ. ಈಗ ಮತ್ತೆ ಪಕ್ಕದಲ್ಲೇ ಇರುವಂತಹ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೀವಿ. ನಾವು ಇಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಇಲ್ಲಿರುವಂತಹ ದೇವಸ್ಥಾನಗಳಿಗೆಲ್ಲ ಹೋಗಿ ದೇವ್ರ ದರ್ಶನ ಮಾಡಿನೇ ಆಮೇಲೆ ನಾವು ಮನೆಗೆ ಹೋಗೋದು. ಫ್ರೆಂಡ್ಸ್, ಇಲ್ಲೂ ಕೂಡ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ. ಮಹಾಬಲೇಶ್ವರ ಸ್ವಾಮಿ. ಫ್ರೆಂಡ್ಸ್, ಇವಾಗ ಶ್ರೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಕೂಡ ಪಕ್ಕನೇ ದೇವಸ್ಥಾನ ಇರೋದು, ತುಂಬ ದೂರ ಇಲ್ಲ. ಫ್ರೆಂಡ್ಸ್, ಎಲ್ಲ ದೇವ್ರ ದರ್ಶನ ಕೂಡ ಮುಗಿಸಿ ಫ್ರೆಂಡ್ಸ್, ಇದು ಹಿಂಭಾಗ ಚಾಮುಂಡಿ ಬೆಟ್ಟ ಹಿಂಭಾಗ. ಇದು ಹಿಂಭಾಗ ಚಾಮುಂಡಿ ತಾಯಿ ಹಿಂಭಾಗ ಇರುವಂತಹ ಪ್ಲೇಸ್ ಇದು. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ನಾವು ಕೂಡ ಚಿರುಮುರಿ ಎಲ್ಲ ತಗೊಂಡು ತಿನ್ಕೊಂಡು ಫ್ರೆಂಡ್ಸ್, ತಾಯಿ ದರ್ಶನ ಮಾಡಿ ಕೊನೆಯಲ್ಲಿ ಎಲ್ಲ ದೇವ್ರ ದರ್ಶನ ಮುಗಿಸಿ ಇವಾಗ ಮೈಸೂರ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.